So, greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಈ ಒಂದು ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ. For today's meditation, let us turn to Ephesians chapter 6, verses 11, 12 and 13. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡಕ್ಕೆ ಹೋಗೋಣ. ಎಫೆಸಿಯ 6, 11, 12, 13ನೇ ವಚನ. Put on the whole armor of God, that you may be able to stand against the wiles of the devil. For we do not wrestle against flesh and blood, but against the principalities, against powers, against the rulers of the darkness of this age, against spiritual hosts of wickedness in the heavenly places. Therefore, take up the whole armor of God, that you may be able to withstand in the evil day, and having done all, to stand. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಣದಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡೋರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಯನ್ನು ಎದುರಿಸುವುದಕ್ಕೆ ಮಾಡಬೇಕಾದುದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. A committed believer in Christ is one who stands in the midst of deadly spiritual warfare. ಆತ್ಮಿಕ ಒಂದು ಯುದ್ಧದಲ್ಲಿ ಒಂದು ನಿಜವಾದ ವಿಶ್ವಾಸಿಗಳು ಈತನ ದೇವರು ಕೊಡುವಂತ ತಂತ್ರೋಪಾಯಗಳನ್ನ ಧರಿಸಿಕೊಂಡು ಜೀವಿಸುವಂತರಾಗ್ತಾರೆ. It started with Adam and still continues. ಆದಮನ ಮೂಲಕ ಪ್ರಾರಂಭವಾದದ್ದು ಇನ್ನೂ ಸಹ ಮುಂದುವರಿತಾನೆ ಇದೆ. We have to be dressed up with God's armor. ದೇವರು ಕೊಡುವಂತ ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡು ನಿಲ್ಲಬೇಕು. It has 6 parts. ಅದು ಒಂದು 6 ಭಾಗಗಳಾಗಿ ಮಾರ್ಪಟ್ಟಿದೆ. Gird your loins with truth. ಮೊದಲನೇದು ನಾವು ನೋಡಿಕೊಳ್ಳುವುದಾದರೆ ಸತ್ಯವೆಂಬ ನಡುಗಟ್ಟನ್ನು ಕಟ್ಟಿಕೊಂಡು ನಾವು ನಿಲ್ಬೇಕು ಅಂತ. It's for strengthening our entire being. ನಮ್ಮ ಎಲ್ಲವೂ ಸಹ ಬಲಗೊಳ್ಳುವುದಕ್ಕಾಗಿ ಅದನ್ನ ನಾವು ಕಟ್ಟಿಕೊಳ್ಳಬೇಕು. Truth here refers to God in Christ as reality in our life. ಕ್ರಿಸ್ತನೇ ಸತ್ಯವಾಗಿದ್ದಾನೆ, ಅದು ನಮ್ಮ ಜೀವಿತದಲ್ಲಿ ಪ್ರಕಟವಾಗಬೇಕು. Such reality is the girdle that strengthens our whole being for the spiritual warfare. ಆತ್ಮಿಕ ಯುದ್ಧಕ್ಕೆ ಆತನನ್ನು ನಾವು ಧರಿಸಿಕೊಳ್ಳುವುದಾದ್ರೆ ನಮ್ಮ ಎಲ್ಲ ಅಂಗಾಂಗಗಳು ಬಲಗೊಳ್ಳುತ್ತವೆ. We need the covering of righteousness to protect us from the enemy's accusations. ಶತ್ರು ತರುವಂತ ಎಲ್ಲಾ ಒಂದು ನಿಂದನೆಗಳಿಂದ ನಾವು ಜಯಿಸಿ ನಿಲ್ಲುವುದಕ್ಕೆ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಬೇಕು. Breastplate of righteousness is of Christ. ನೀತಿ ಎಂಬ ಕವಚ ವಸ್ತ್ರವು ಅದು ಧರಿಸಿಕೊಳ್ಳುವುದು ಯಾವುದಪ್ಪ ಅಂದ್ರೆ ಅದು ಕ್ರಿಸ್ತನಾಗಿದ್ದಾರೆ. Shod your feet with firm foundation of the gospel of peace. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ನಾವು ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಬೇಕು. Take up the shield of faith with which you will be able to protect yourself against the attacks of the enemy. ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿದುಕೊಳ್ಳಬೇಕು. ಶತ್ರು ನಮಗೆ ವಿರುದ್ಧವಾಗಿ ಹೋರಾಡುವಾಗ ನಾವು ಅವನ ತಂತ್ರೋಪಾಯಗಳನ್ನು ಜಯಿಸಬಹುದು. We need to fight Satan's temptations, doubts and lies. ಶತ್ರು ಸೈತಾನ ತರುವಂತಹ ಶೋಧನೆ ಆಗ್ಬೋದು, ಆ ಸಂಶಯ ಆಗ್ಬೋದು, ಆ ಒಂದು ಬೆಳೆದಿರೋದು ಎಲ್ಲವನ್ನು ನಾವು ಜಯಿಸಿ ನಿಲ್ಲುವುದಕ್ಕೆ ಇದು ಸಹಾಯವಾಗುತ್ತೆ. Helmet of salvation is for covering of mind against the negative thoughts shot in by the evil one. ಶತ್ರು ತರುವಂತಹ ಎಲ್ಲಾ ಕೆಟ್ಟ ಆಲೋಚನೆಗಳನ್ನು ನಾವು ಜಯಿಸುವುದಕ್ಕೆ ರಕ್ಷಣೆ ಎಂಬ ಶಿರಸ್ತ್ರಾವಣವನ್ನು ಇಟ್ಟುಕೊಳ್ಳಬೇಕು.
Such a helmet is God's salvation. ಆ ಒಂದು ರಕ್ಷಣೆ ಆ ಒಂದು ಹೆಲ್ಮೆಟ್ ಯಾವ್ದಪ್ಪ, ಆ ಒಂದು ಶಿರಸ್ತ್ರಾಣ ಯಾವ್ದಪ್ಪ ಅಂತಂದ್ರೆ ರಕ್ಷಣೆ. It's God's covering that protects us from worries, anxieties, and other weakening thoughts of our mind. ನಮ್ಮ ಮನಸ್ಸಿನಲ್ಲಿ ಬರುವಂತ ಎಲ್ಲ ದುರ್ಬಲ ಆಲೋಚನೆಗಳು, ನಕಾರಾತ್ಮಕ ಮಾತುಗಳು ಎಲ್ಲವುಗಳಿಂದ ನಾವು ಸಂರಕ್ಷಿತವಾಗಬಹುದು. Sword of the Spirit is the word of God. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿನ ಹಿಡಿದುಕೊಳ್ಳಬೇಕು. Among 6 items of God's armor, this is the only one that is used for attacking the enemy. ಈ ಎಲ್ಲ ಆಯುಧಗಳನ್ನು ನಾವು ತೆಗೆದುಕೊಳ್ಳಬೇಕು. ಅದರ ಕೊನೆಯ ಆಯುಧ ನಾವು ಶತ್ರುವಿಗೆ ವಿರುದ್ಧವಾಗಿ ಹೋರಾಡುವುದಕ್ಕೆ ಖಡ್ಗ ಎಂಬ ಪವಿತ್ರಾತ್ಮನ ಕೊಡುವಂತ ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳಬೇಕು. Helmet of salvation is guarantee from both the coming great tribulation and the slavery of corruption in the world. ಈ ಲೋಕದಲ್ಲಿ ಬರುವಂತ ಎಲ್ಲ ದುಷ್ಟತ್ವಗಳಿಂದ ನಾವು ಸಂರಕ್ಷಿತವಾಗಬೇಕು ಅಂತಂದ್ರೆ ರಕ್ಷಣೆ ಎಂಬ ಶಿರಸ್ತ್ರಾವಣವನ್ನು ನಾವು ಧರಿಸಿಕೊಳ್ಳಬೇಕು. We should watch, guard, and fight that we may obtain salvation through Lord Jesus Christ. ಕ್ರಿಸ್ತ ಯೇಸುವಿನ ಮೂಲಕ ನಾವು ರಕ್ಷಣೆಯನ್ನು ಪಡೆಯಬಹುದು. ನಾವು ಇವುಗಳನ್ನೆಲ್ಲ ನಾವು ವಿವೇಚಿಸಿ ಸರಿಯಾದ ರೀತಿಯಲ್ಲಿ ನಾವು ಧರಿಸಿಕೊಳ್ಳುವಾಗ The Lord saved us from eternal destruction to live with Him through His resurrection. ನಿತ್ಯತ್ವಕ್ಕೆ ಆಗುವಂತ ಅಪಾಯಗಳಿಂದೆಲ್ಲ ಕರ್ತನು ನಮ್ಮನ್ನು ರಕ್ಷಿಸಲ್ಪಟ್ಟಿದ್ದಾನೆ. ಆತನ ಬಳಿ ನಾವು ಜೀವಿಸಬೇಕೆಂಬುದಕ್ಕಾಗಿ Such a living can save us from great tribulation. ನಮಗೆ ಎದುರಾಗುವಂತಹ ಒಂದು ಉಪದ್ರವಗಳಿಂದ ನಮ್ಮನ್ನ ದೇವರು ರಕ್ಷಿಸ್ತಾನೆ ಇವುಗಳನ್ನು ಧರಿಸಿಕೊಳ್ಳುವಾಗ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.